ಸ್ನೇಹಿತನ ಮಗನ ಹುಟ್ಟುಹಬ್ಬದ ಪಾರ್ಟಿ ವಿಚಾರವಾಗಿ ಆರಂಭವಾದ ಮಾತಿನ ಚಕಮಕಿ ಕೊಲೆಯಲ್ಲಿ ಅಂತ್ಯ ಕಂಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವಣ್ಣೂರು ಗ್ರಾಮದಲ್ಲಿ ನಡೆದಿದೆ. ಮೃತ ಹನುಮಂತಪ್ಪ ಯಮುನಪ್ಪ ಇಟಪ್ಪಿ ಹಾಗೂ ಆರೋಪಿ ವಿಶ್ವನಾಥ ಸಿದ್ದಯ್ಯ ಪೂಜೇರಿ ನಡುವೆ ಈ ಹಿಂದೆ ವೈಮನಸ್ಸು ಇತ್ತು ಎನ್ನಲಾಗಿದೆ. ಘಟನೆಯ ದಿನ ಮಗನ ಹುಟ್ಟುಹಬ್ಬಕ್ಕೆ ಪಾರ್ಟಿ ನೀಡದ ವಿಚಾರವಾಗಿ ಮಾತುಕತೆ ನಡೆದಿದ್ದು, ನಂತರ ಮದ್ಯ ಸೇವಿಸುವ ನೆಪದಲ್ಲಿ ಹನುಮಂತಪ್ಪ ಅವರನ್ನು ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋದ ಆರೋಪಿ ಹಳೆಯ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಲೆಗೆ ಕಲ್ಲಿನಿಂದ ಬಲವಾಗಿ ಹೊಡೆದಿದ್ದಾನೆ. ಪರಿಣಾಮ ಗಂಭೀರವಾಗಿ ಗಾಯಗೊಂಡ ಹನುಮಂತಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸಂಬಂಧ ನೇಸರಗಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು. ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದ ಆರೋಪಿ ವಿಶ್ವನಾಥ ಸಿದ್ದಯ್ಯ ಪೂಜೇರಿಯನ್ನು ಬಂಧಿಸಲು ವಿಶೇಷ ತಂಡ ರಚಿಸಿ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಕೇವಲ 48 ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ನೇಸರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣವನ್ನು ಶೀಘ್ರದಲ್ಲೇ ಭೇದಿಸಿದ ಪೊಲೀಸ್ ತಂಡದ ಕಾರ್ಯವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ನೇಸರಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ವಣ್ಣೂರು ಗ್ರಾಮದಲ್ಲಿ ಒಂದು ಘಟನೆ ಆಗಿತ್ತು. ಈ ಘಟನೆಯಲ್ಲಿ 25ನೇ ತಾರೀಕು ಈ ಘಟನೆ ಆಗಿರ್ತದೆ. 25/6/2026 ಅವತ್ತು ಸಾಯಂಕಾಲ ರಾತ್ರಿ 10:30 ಸಂದರ್ಭದಲ್ಲಿ ವಣ್ಣೂರು ಗ್ರಾಮ ಪಂಚಾಯತ್ ಎದುರುಗಡೆ ಇರುವ ಜಾಗ ಇದೆ. ಗಾಳಿ ಜಾಗದಲ್ಲಿ 3 ಜನ ನಿಂತ್ಕೊಂಡು ಮೂರು ಜನ ಫ್ರೆಂಡ್ಸ್ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅದರಲ್ಲಿ ವಿಶ್ವನಾಥ ಸಿದ್ದಯ್ಯ ಪೂಜಾರಿ ಎಂಬವನ ಮತ್ತು ಹನುಮಂತಪ್ಪ ಯಮುನಪ್ಪ ಇಟಾಪಿ ಎಂಬವನ ಮತ್ತು ಆನಂದ್ ಎಂದ 3 ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ವಿಶ್ವನಾಥ ಸಿದ್ದಯ್ಯ ಪೂಜಾರಿಗೆ ಇವನಿಗೆ 29 ವರ್ಷ. ಇವನಿಗೆ ಇತ್ತೀಚೆಗೆ ಮಗು ಹುಟ್ಟಿ 3 ತಿಂಗಳಾಗಿರ್ತದೆ. ಇವನ ಫ್ರೆಂಡ್ ಆದ ಹನುಮಂತ ಯಮುನಪ್ಪ ಮಗು ಹುಟ್ಟಿದಲ್ಲ ಪಾರ್ಟಿ ಕೊಡಿ ಅಂದ್ರೆ ಹೇಳ್ತಾನೆ. ಸೊ 3 ತಿಂಗಳಾಗಿದೆ, ಈಗ ಏನು ಪಾರ್ಟಿ ಕೊಡೋದಂದ್ರೆ ಹೇಳಿ ವಿಶ್ವನಾಥ ಹೇಳೋ ಸಂದರ್ಭದಲ್ಲಿ ನೀವು ಪಾರ್ಟಿ ಕೊಡ್ತಾ ಇಲ್ಲ, ಏನು ಕೊಡ್ತಲ್ಲ, ಆಯ್ತು ಬೈಕ್ ಕೊಡಿ ಅಂದ್ರೆ ಹೇಳ್ತಾನೆ. ಬೈಕು ಕೊಡಲ್ಲ ಅಂದ್ರೆ ಹೇಳಿ ಆದ್ಮೇಲೆ ಹನುಮಂತಪ್ಪ ಏನು ಮಾಡ್ತಾನೆ, ಹನುಮಂತ ಕೈಯಿಂದ ಚುಚ್ತಾನೆ, ಕಣ್ಣಲ್ಲಿ ಚುಚ್ತಾನೆ. ವಿಶ್ವನಾಥ ಕಣ್ಣಲ್ಲಿ ಚುಚ್ತಾನೆ. ವಿಶ್ವನಾಥ ಕೋಪದಲ್ಲಿ ಇವನ್ ಮೇಲ್ಗಡೆ ಕಲ್ಲಿನಿಂದ ಒಡೆದು ಕೆಳಗೆ ಸಾಯಿಸ್ತಾನೆ, ಹೊಡಿತಾನೆ. ಸೊ ಗಂಭೀರವಾದ ರೀತಿಯಲ್ಲಿ ಅದು ಗಾಯ ಆಗಿರ್ತದೆ. ಸೊ ಬ್ಲೀಡಿಂಗ್ ಜಾಸ್ತಿ ಆಗಿರೋದು ಮತ್ತು ತಲೆಯಲ್ಲಿ ಗಾಯ ಜಾಸ್ತಿ ಆಗಿರೋದ್ರಿಂದ, ತಲೆಗೆ ಇಂಪಾರ್ಟೆಂಟ್ ಪ್ಲೇಸಲ್ಲಿ ಹೊಡೆದಿರೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗಿರೋದ್ರಿಂದ ಡೆತ್ ಆಗಿರ್ತಾನೆ. ಹಾಸ್ಪಿಟಲ್ಗೆ ತೊಗೊಂಡೋಗಿರ್ತಾರೆ, ತಕ್ಷಣ ಡೆತ್ ಆಗಿರ್ತಾನೆ. ಈ 3 ಜನರು ಕೂಡ ಆನಂದ್ ಎಂಬುವನ ಪಕ್ಕದಲ್ಲಿ ನಿಂತು ನೋಡಿರ್ತಾನೆ. 3 ಜನ ಕೂಡ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಉದ್ದೇಶನೋ ಯಾವುದೋ ಸಮಯಕ್ಕೆ ಇರುವುದು ಪ್ರೈಮ ಫೇಸಿ ಕಂಡು ಬಂದಿಲ್ಲ. 3 ಜನ ಮಾತನಾಡಿಕೊಂಡಿರೋ ಸಂದರ್ಭದಲ್ಲಿ ಕಣ್ಣಲ್ಲಿ ಬೇಗ ಚುಚ್ಚಿರೋದು ಮತ್ತು ಕಣ್ಣಲ್ಲಿ ಈಗ ಕೊಲೆ ಮಾಡಿರೋನ ಕಣ್ಣಲ್ಲಿ ಕೂಡ ಚುಚ್ಚಿರೋದು, ಕೈಯಿಂದ ಚುಚ್ಚಿ ಗಂಭೀರವಾದ ರೀತಿಯಲ್ಲಿ ಡ್ಯಾಮೇಜ್ ಆಗಿರೋದು ಕೂಡ ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇಂಥಗ ಕೊಲೆ ಆಗಿರ್ತದೆ. ಇವರು ಎಲ್ಲರೂ ಕೂಲಿ ಕೆಲಸ. ಇವ್ರದ್ದು ಯಾವುದು ರೆಗ್ಯುಲರ್ ವರ್ಕ್ ಅಂದ್ರೆ ಯಾವುದೂ ಇಲ್ಲ. ಊರಿನಿಂದ ಯಾವುದಕ್ಕೆ ಕೂಲಿ ಕೆಲಸ ಸಿಗುತ್ತಂದ್ರೆ ಕೂಲಿಗೆ ಹೋಗ್ತಾ ಇರ್ತಾರೆ. ಸೊ ಸತ್ತವನಕ್ಕೆ ಮದುವೆ ಆಗಿಲ್ಲ. ಇವನ ಕೊಲೆ ಮಾಡಿರೋನಕ್ಕೆ ಮದುವೆ ಆಗಿ 3 ತಿಂಗಳ ಮಗುವೆ ಇದೆ. ಪಾರ್ಟಿ ಎಲ್ಲಿರೋ ವಿಚಾರಕ್ಕೆ ಮಾಡು ಯಾವುದು. ಸೊ ಅದು ಚೆಕ್ ಮಾಡಬೇಕು.